ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕ್ರೋಶೆ ಬೈ ತೇಜಸ್ವಿನಿ ಶೇಖರ್. ಇವತ್ತು ನಾನು ನಿಮಗೆಲ್ಲ ನೀವೇ ವಿಶ್ ಮಾಡಿರೋ ಹಾಗೆ ಈ ಟಾಪ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಈ ಟಾಪ್ನ ಹೇಗೆ ಮಾಡಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಈ ಟಾಪ್ಗೆ ನಾನು ಯಾವ್ಯಾವ ಸ್ಟಿಚಸ್ನ ಹಾಕಿದ್ದೀನಿ ಅದನ್ನೆಲ್ಲ ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಸೊ ದಟ್ ಯು ಕ್ಯಾನ್ ಆಲ್ಸೋ ಮೇಕ್ ಸೇಮ್ ಟಾಪ್ ಲೈಕ್ ದಿಸ್ ಬೈ ಯೋರ್ ಸೆಲ್ಫ್. ಈ ಟಾಪ್ ಮಾಡೋದಕ್ಕೆ ನಿಮಗೆ ಬೇಕಾಗಿರೋ ಐಟಮ್ಸ್: ಫಸ್ಟ್ ಕ್ರೋಶೆ ಹೂಕ್, ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಇದ್ರ ಲಿಂಕ್ನ ನೀವು ತುಂಬ ಜನ ಕೇಳಿದ್ರಿ, ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಇದಕ್ಕೆ ನಾನು ಯೂಸ್ ಮಾಡ್ತಿರೋ ಯಾನ್ ಆಕ್ರಿಲಿಕ್, ಇದನ್ನು ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿದ್ದು. ಇದ್ರ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀಡಲ್ಸ್ ಬೇಕಾಗುತ್ತೆ, ಮೆಷರ್ಮೆಂಟ್ ಟೇಪ್, ಸಿಸರ್, ಸ್ಟಿಚ್ ಮಾರ್ಕರ್ಸ್. ಫಸ್ಟ್ಗೆ ನೀವು ನಿಮ್ಮ ಬಾಡಿ ಮೆಷರ್ಮೆಂಟ್ ನೋಡ್ಕೋಬೇಕು. ನಿಮ್ಮ ಶೋಲ್ಡರ್ ಅಂದರೆ ನಿಮಗೆ ಎಷ್ಟು ದೊಡ್ಡ ಶರ್ಟ್ ಬೇಕಾಗುತ್ತೆ ಅಂತ, ನೀವು ಈ ಟಾಪ್ನ ಎಷ್ಟು ದೊಡ್ಡದು ಮಾಡಬೇಕು ಅಂತ ನೋಡ್ಕೊಂಡು ಮಾಡಬೇಕು. ಇದು ಶೋಲ್ಡರ್ನ ನೀವು ಮೆಷರ್ಮೆಂಟ್ ತಗೋಬೇಕಾಗತ್ತೆ. ನೀವು ಸ್ಟಿಚಸ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಶೋಲ್ಡರ್ಗೆ ಹಿಡಿದು ನೋಡಿ. ನಿಮ್ಗೆ ಟೈಟ್ ಬೇಕಂದ್ರೆ ಇದು ಸ್ವಲ್ಪ ವೈಡ್ ಇದೆ, ನನಗೊಂದು ಸ್ವಲ್ಪ ದೊಡ್ಡದಾಗತ್ತೆ. ನನಗೆ ಇದೇ ರೀತಿ ಓವರ್ ಸೈಜ್ ಬೇಕಿತ್ತು, ಸೊ ನಾನು ಈ ಥರ ಮಾಡಿಕೊಂಡೆ. ನಿಮಗೆ ಬೇಕಾದ್ರೆ ನೀವು 18 ಅಂದರೆ ನೀವು ನನ್ನ ಸೈಜೇ ಇದ್ರೆ, ಸೊ ನಿಮ್ಮ ಶೋಲ್ಡರ್ ವೈಸ್ ನೀವು ನೋಡಿಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಮೆಷರ್ಮೆಂಟ್ ಸಿಗುತ್ತೆ. ಸೊ ಇದನ್ನು ನೀವು ಶೋಲ್ಡರಿಗೆ ಹಿಡಿದು ನೋಡಬೇಕು. ಶೋಲ್ಡರ್ಗೆ ಹಿಡಿದು ನೋಡಿದಾಗ ನಿಮಗೆ ಎಷ್ಟು ಸ್ಟಿಚಸ್ ಬೇಕಾಗುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ದಿಸ್ ಇಸ್ ದ ಶೋಲ್ಡರ್, ಹಿಯರ್ ಕಮ್ಸ್ ನೆಕ್ ಆ್ಯಂಡ್ ದಿಸ್ ಇಸ್ ದ ಶೋಲ್ಡರ್. ಬಟ್ ನಿಮ್ಮ ಮೆಷರ್ಮೆಂಟ್ಗೆ ನೀವು ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್ ಫ್ರಮ್ ಹಿಯರ್. ನೀವು ಕ್ರೋಶೆ ಹಾಕೋದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಸ್ಟಿಚಸ್ನ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಥರ ಹೋಗುತ್ತೆ ಸ್ಟಿಚಸ್. ಸೊ ಫಸ್ಟ್ ಇದ್ರದ್ದು ಈ ಮೆಷರ್ಮೆಂಟ್ ನೀವು ನಿಮ್ಮ ಶೋಲ್ಡರ್ಗೆ ಹಿಡಿದು ನೋಡಬೇಕಾಗತ್ತೆ. ಇದಕ್ಕೆ ನಾನು 5 mm ಹೂಕ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ನೀವು ಸ್ಲಿಪ್ ನಾಟ್ ಹಾಕೋಬೇಕು. ನಾನು ಟಾಪ್ನ ಆಲ್ರೆಡಿ ಮಾಡಿರೋದ್ರಿಂದ ನಿಮಗೆ ಇದ್ರದ್ದು ಮಿನಿಯೇಚರ್ನ ಮಾಡಿ ತೋರಿಸ್ತಾ ಇದ್ದೀನಿ, ಆ ಟಾಪ್ ಹೇಗೆ ಮಾಡಿದೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಸೊ ಸ್ಲಿಪ್ ನಾಟ್ ಹಾಕಾಯಿತು. ಈಗ ನೀವು ಸ್ಟಿಚಸ್ನ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. 1 2 3 4 5 6 7 8 9 10 11 12 13 14 15. ಸೊ ನಾನು ಚಿಕ್ಕದಾಗಿ ನಿಮಗೆ ಹೇಗೆ ಮಾಡಿದೆ ಅಂತ ತೋರಿಸೋದಕ್ಕೋಸ್ಕರ ಇಷ್ಟೇ ಸ್ಟಿಚಸ್ ಹಾಕೊಂಡಿದ್ದೀನಿ. ಇದು ನಿಮಗೆ ಈ ಸ್ಟಿಚಸ್ನ ನೀವು ಶೋಲ್ಡರ್ಗೆ ಹಿಡಿದು ನೋಡ್ಕೋಬೇಕು, ಮೆಷರ್ಮೆಂಟ್ ನೋಡ್ಕೋಬೇಕು. ಸೊ ನಿಮಗೆ ಇಷ್ಟು ವೈಡ್ ಬೇಕಾ, ನಿಮಗೆ ಎಷ್ಟು ದೊಡ್ಡದು ಬೇಕು, ಇಷ್ಟು ದೊಡ್ಡದು ಬೇಕಾ, ಅಥವಾ ಸ್ಮಾಲ್ ಸೈಜ್ ಸಾಕಾ ಅಂತ ನೀವು ಶೋಲ್ಡರ್ಗೆ ಹಿಡಿದು ನೋಡಬೇಕು. ಅಷ್ಟು ಸ್ಟಿಚಸ್ನ ನೀವು ಹಾಕೋಬೇಕು. ನಾನು ಫಸ್ಟೇ ಹೇಳ್ದಾಗೆ ಈ ಸ್ಟಿಚಸ್ ಇಲ್ಲಿ ಬರುತ್ತೆ. ಸೊ ನಾನು ಇಷ್ಟು ದೊಡ್ಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಇಷ್ಟು ದೊಡ್ಡದು ಮಾಡಿದ್ದೀನಿ. ಬಟ್ ನಿಮಗೆ ತೋರ್ಸೋಕ್ಕೆ ಅಂತ ನಾನು ಇಷ್ಟೇ ಚಿಕ್ಕ ಸ್ಟಿಚ್ ಮಾಡಿದ್ದೀನಿ. ಈಗ ನಾವು ಸೆಕೆಂಡ್ ರೋ ಹೋಗ್ತಿದ್ದೀವಿ. ಸೆಕೆಂಡ್ ರೋಗೆ +3 ಯಾಕೆ ಅಂತ ಹೇಳಿದ್ರೆ, ನಾವಿಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೋತಾ ಇದ್ದೀವಿ. ಅದೇ ಡಬಲ್ ಕ್ರೋಶೆ ಆದರೆ +2, ಸಿಂಗಲ್ ಕ್ರೋಶೆ ಆಗಿದ್ರೆ +1, ಅಥವಾ ಹಾಫ್ ಡಬಲ್ ಕ್ರೋಶೆ ಆದರೆ +1. ಈಗ ಟ್ರಿಪಲ್ ಕ್ರೋಶೆ ಆಗಿರೋದ್ರಿಂದ 3 extra stitches. Now yarn over twice, and in the third stitch 1 2 3 4, sorry, in the fourth stitch you have to the fourth stitch you have to insert your hook, pull out the yarn over, pull through 2 loops, again yarn over and pull through 2 loops, yarn over and pull through 2 loops. So this is considered as your first stitch. ಈ 3 ಎಕ್ಸ್ಟ್ರಾ ಲೂಪ್ಸ್ ಏನು ನೀವು ಕ್ರಿಯೇಟ್ ಮಾಡಿರಿ, ಸ್ಟಿಚಸ್ ಏನು ಹಾಕೊಂಡ್ರಿ, ಅದು ಫಸ್ಟ್
ಸ್ಟಿಚ್ ಆಗಿ ಕನ್ಸಿಡರ್ ಆಗುತ್ತೆ. ಇದು ಸೆಕೆಂಡ್ ಸ್ಟಿಚ್ ಆಗುತ್ತೆ. ಈಗ ಮತ್ತೆ yarn over twice and in the fifth stitch put your hook, pull out the yarn over, pull through 2 loops, yarn over, pull through 2 loops and yarn over, pull through 2 loops. ಸೊ ಇದನ್ನು ನೀವು ನನಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ರಿ, ಬಟ್ ಇದನ್ನೆಲ್ಲ ಹೇಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನಗೆ ಕನ್ಫ್ಯೂಸ್ ಆಯಿತು. ಅದಕ್ಕೆ ನಾನು ಇಂಗ್ಲೀಷಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಬೇರ್. ಅಗೇನ್ yarn over twice, insert your hook into the 6th stitch and pull out the yarn over, pull through 2 loops, yarn over, pull through 2 loops, yarn over, pull through 2 loops. So thrice you have to yarn over and pull through 2 loops. ಸೊ ಇದೇ ಸ್ಟಿಚ್ನ ನೀವು ಫುಲ್ ಇಲ್ಲಿವರೆಗೂ ಎಂಡ್ವರೆಗೂ ಹಾಕಬೇಕಾಗತ್ತೆ. ಸೊ ನಾನಿವಾಗ ಎಂಡ್ವರೆಗೂ ಈ ಸ್ಟಿಚ್ನ ಹಾಕಿ ನಿಮಗೆ ಲಾಸ್ಟಲ್ಲಿ ಸಿಗ್ತೀನಿ. ಈಗ ನಾನು ಲಾಸ್ಟ್ ಸ್ಟಿಚ್ಗೆ ಬಂದಿದ್ದೀನಿ. ಲಾಸ್ಟ್ ಸ್ಟಿಚ್ಗೂ ಸೇಮ್ yarn over twice, insert your hook into the last stitch, pull out the yarn over, pull through 2 loops, yarn over, pull through 2 loops and yarn over, pull through 2 loops. ಸೊ ಈ ಫಸ್ಟ್ ರೋ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ನಾನು ಫಸ್ಟ್ ರೋ ಇಲ್ಲಿ ದಿಸ್ ಇಸ್ ದ ಫಸ್ಟ್ ರೋ, ಇದಿಷ್ಟು ವೈಡ್ ಇದೆ. ಸೊ ಇದು ಫಸ್ಟ್ ರೋ. ನಾನಿಲ್ಲಿ 9 ರೋಸ್ ಮಾಡಿದ್ದೀನಿ. ಸಾರಿ, ಇದು ಫ್ರಂಟ್ ಸೈಡ್, ದಟ್ ವಾಸ್ ಬ್ಯಾಕ್. ಸೊ ಇದಿಷ್ಟು 9 ರೋಸ್ ನಾನು ಟ್ರಬಲ್ ಕ್ರೋಶೆ ಮಾಡಿದ್ದೀನಿ. ಇಲ್ಲಿ ಇದು ಚೆಸ್ಟ್ ಏರಿಯಾ ಬರುತ್ತೆ. ಸೊ ಇಲ್ಲಿಗೆ ನಾನು ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ ಬಿಕಾಸ್ ಐ ವಾಂಟೆಡ್ ದಿಸ್ ಕವರ್ಡ್. ಇದೊಂದು ಸ್ವಲ್ಪ ಸೀತ್ರೂ ಇದೆ, ಈ ಏರಿಯಾ ಸೀತ್ರೂ ಇದ್ರೂ ಪರವಾಗಿಲ್ಲ, ಇದು ಕವರ್ಡ್ ಆಗಿರಬೇಕು ಅಂತ ನಾನು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ಇಫ್ ಯು ವಾಂಟ್ ನೀವು ಇಲ್ಲೂ ಟ್ರಬಲ್ ಕ್ರೋಶೆನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ನೀವು ಇನ್ ಕೇಸ್ ಒಳಗಡೆ ಸ್ಲಿಪ್ ಹಾಕ್ತೀನಿ ಅಥವಾ ಬೇರೆ ಯಾವ್ದಾದ್ರು ಟಾಪ್ ಹಾಕ್ತೀನಿ ಅನ್ನೋದಿದ್ರೆ. ಸೊ ಇದು ಇಲ್ಲಿ ಸಡನ್ ಡಿಫ್ರೆನ್ಸ್ ಕಾಣಿಸ್ಬಾರ್ದು ಅಂತ ನಾನು 10th ಸ್ಟಿಚ್ನ ಡಬಲ್ ಕ್ರೋಶೆ ಹಾಕಿದ್ದೀನಿ. ಸೊ 9 ಸ್ಟಿಚಸ್ ಟ್ರಬಲ್ ಕ್ರೋಶೆ ಮಾಡಿ 10th ಒನ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ಅಗೇನ್ ಇಲ್ಲಿ 1 2 3 ಅಂದರೆ ಯು ಕ್ಯಾನ್ ಕೌಂಟ್, ನಿಮ್ಮ ಚೆಸ್ಟ್ ಏರಿಯಾ ಎಷ್ಟು ಬರುತ್ತೋ ಅಷ್ಟು ಮೆಷರ್ಮೆಂಟ್ನ ನೀವು ತಗೊಂಡು ಅಷ್ಟಕ್ಕೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೋದು. ಮತ್ತೆ ಚೇಂಜ್ ಆಗುವಾಗ ಒಂದು ರೋ ಡಬಲ್ ಕ್ರೋಶೆ ಹಾಕಿ ಮತ್ತೆ ನೆಕ್ಸ್ಟ್ ಎಷ್ಟು ಬೇಕೋ ಅಷ್ಟನ್ನ ನೀವು ಟ್ರಬಲ್ ಕ್ರೋಶೆ ಮಾಡ್ಕೋಬೋದು. ಆ್ಯಂಡ್ ಈ ನೆಕ್ ಏರಿಯಾನ ನಾನು ಈ ಥರ ಮಾಡಿದ್ದೀನಿ. ನೆಕ್ ಏರಿಯಾ ಹೀಗೆ ಹೋಗುತ್ತೆ, ಈ ಶೇಪಲ್ಲಿ ಹೋಗುತ್ತೆ ಸ್ವಲ್ಪ, ಅಂದರೆ ನಾಟ್ ಕಂಪ್ಲೀಟ್ಲಿ ವಿ, ಇದಿಷ್ಟು ಹಿಂಗೆ ಬಂದು ಈ ಥರ ಹೋಗುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇದು ಚೇಂಜ್ ಹೇಗೆ ಮಾಡೋದು, ನೆಕ್ಸ್ಟ್ ಸೆಕೆಂಡ್ ರೋಗೆ ಹೇಗೆ ಹೋಗೋದು ಅಂದರೆ, ಫಸ್ಟ್ ರೋ ಕಂಪ್ಲೀಟ್ ಆಗಿದೆ, ಇಲ್ಲಿಗೆ ಫಸ್ಟ್ ರೋ ಸ್ಟಾಪ್ ಆಗಿದೆ. ಇವಾಗ 1 ಸ್ಟಿಚ್ ಹಾಕ್ಕೊಂಡು ಯು ಶುಡ್ ಟರ್ನ್ ಮಾಡಿ 1 and 2 3 ಸ್ಟಿಚಸ್. ಇದು ಫಸ್ಟ್ ಟ್ರಬಲ್ ಕ್ರೋಶೆ ಆಗುತ್ತೆ. ಸೊ ನೆಕ್ಸ್ಟ್ ಒನ್ನಿಂದ ನಾವು ಅಗೇನ್ yarn over twice, ಈ ಒಂದು ಸ್ಟಿಚ್ನ ಬಿಟ್ಟು ಈ ಸ್ಟಿಚ್ಚಿಂದ ಇನ್ಸರ್ಟ್ ಮಾಡಿ pull out the yarn over and pull through 2 loops, yarn over, pull through 2 loops, yarn over, pull through 2 loops. Again yarn over twice, insert your hook, pull out the yarn over, pull through 2 loops, yarn over, pull through 2 loops, yarn over and pull through 2 loops. You have to keep doing this until you reach here. So that will be your second row. ಆಮೇಲೆ ಮತ್ತೆ ಥರ್ಡ್ ರೋ. ಸೊ ನಿಮ್ಗೆ ಇವಾಗ ಟರ್ನ್ ಮಾಡಿ ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅಂತಲೂ ಹೇಳ್ಕೊಟ್ಟಿದ್ದೀನಿ. ಸೊ ಒನ್ಸ್ ದ ಸೆಕೆಂಡ್ ರೋ ಇಸ್ ಕಂಪ್ಲೀಟೆಡ್, ಐ ವಿಲ್ ಶೋ ಯು ಹೌ ಟು ಡೂ ಡಬಲ್ ಕ್ರೋಶೆ. ಅದಾದಮೇಲೆ ಮತ್ತೆ ಹಾಫ್ ಡಬಲ್ ಕ್ರೋಶೆ. ಸೊ ಇದನ್ನು ನಾನು ಸೆಕೆಂಡ್ ರೋ ಕಂಪ್ಲೀಟ್ ಮಾಡಿ ನಾನು ನಿಮಗೆ ಸಿಗ್ತೀನಿ.
ಸೊ ಈಗ ಲಾಸ್ಟ್ ಸ್ಟಿಚಿಗೆ ಬಂದಿದ್ದೀನಿ. ದಿಸ್ ಇಸ್ ಟ್ರಿಪಲ್ ಕ್ರೋಶೆ. ಇದು ಕಂಪ್ಲೀಟ್ ಆಗಿದೆ. ನಾನು 2 rows ಮಾಡಿದ್ದೀನಿ, ಬಟ್ ಇಲ್ಲಿ 9 rows ಮಾಡ್ಕೊಂಡಿದ್ದೀನಿ. ಸೊ ಆಫ್ಟರ್ ದ 9th row 10th ರೋಗೆ ನೀವು ಡಬಲ್ ಕ್ರೋಶೆ ಹಾಕಬೇಕಾಗತ್ತೆ. ಡಬಲ್ ಕ್ರೋಶೆಗೆ ಮೇಕ್ 2 stitches, ಟರ್ನ್ ಓವರ್. ಈ 2 ಸ್ಟಿಚ್ ಏನು ಹಾಕಿದರೆ ಇದು ಫಸ್ಟ್ ಡಬಲ್ ಕ್ರೋಶೆ ಆಗಿರುತ್ತೆ. ಇನ್ ದ ನೆಕ್ಸ್ಟ್ ಸ್ಟಿಚ್ yarn over once, insert your hook in the next ಅಂದರೆ ಸೆಕೆಂಡ್ ಸ್ಟಿಚ್. Now pull out the yarn over, pull through 2 loops, yarn over, pull through 2 loops. So this is your double crochet. Again yarn over once, insert your hook, pull out the yarn over, pull through 2 loops, yarn over, pull through 2 loops. ಇದನ್ನು ನೀವು ಕಂಪ್ಲೀಟ್ ರಿಪೀಟ್ ಮಾಡ್ತಾ ಹೋದರೆ ಇಲ್ಲಿವರೆಗೂ ಟು ಯೋರ್ 10th ಸ್ಟಿಚ್ ಅಂದರೆ 10th ರೋ ನೀವು ಡಬಲ್ ಕ್ರೋಶೆ ಹಾಕ್ತೀರಾ. ಸೊ ಐ ವಿಲ್ ಡೂ ದಿಸ್ ಟಿಲ್ ಹಿಯರ್. ಸೇಮ್ ಡಬಲ್ ಕ್ರೋಶೆ ರಿಪೀಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. This is the last one, last stitch. ಅದಕ್ಕೂ ನಾನು ಡಬಲ್ ಕ್ರೋಶೆ ಹಾಕ್ತೆ. ಸೊ ನಾವ್ ಇಟ್ಸ್ ಡನ್. ಇನ್ ಯೋರ್ 10th ರೋ, ಇಲ್ಲಿ ನಿಮ್ಮ 10th ರೋ ಅಲ್ಲಿ ನೀವು ಡಬಲ್ ಕ್ರೋಶೆ ಹಾಕಬೇಕು. ಈಗ ನೆಕ್ಸ್ಟ್ ನಿಮ್ಮ ಚೆಸ್ಟ್ ಏರಿಯಾಗೆ ನೀವು ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಅದು ಹೇಗೆ ಅಂತ ಅಂದರೆ 1 ಸ್ಟಿಚ್, ಟರ್ನ್ ಓವರ್, ಇಲ್ಲಿ yarn over once, ಈ ಸ್ಟಿಚ್ನ ಬಿಟ್ಬಿಟ್ಟು 1 ಸ್ಟಿಚ್ ಸಾಕು ಇಲ್ಲಿಗೆ. ಸೊ ಅದೇ ನಿಮ್ಮ ಫಸ್ಟ್ ಸ್ಟಿಚ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ನಾವು yarn over once and then insert your hook inside the second stitch, pull out the yarn over and pull through all the 3 loops. This is half double crochet. ಇದೇನು ಮಾಡುತ್ತೆ, ಈ ಥರ ಸೀತ್ರೂ ಇರಲ್ಲ. ಸೊ ಇದು ಸ್ಟಿಚಸ್ಸು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ಥರ ಕ್ಲೋಸ್ ಆಗುತ್ತೆ. ಸೊ ಇದು ಜಾಸ್ತಿ ಸೀತ್ರೂ ಇರಲ್ಲ. ಚೆಸ್ಟ್ ಏರಿಯಾಗೆ ನಾನು ಆ ಥರ ಮಾಡಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಕಂಟಿನ್ಯೂ ವಿತ್ ಡಬಲ್ ಕ್ರೋಶೆ ಆರ್ ಟ್ರಬಲ್ ಕ್ರೋಶೆನೇ ನೀವು ಕಂಟಿನ್ಯೂ ಮಾಡ್ಬೋದು ಇಫ್ ಯು ವಾಂಟ್ ಸೀ ಥ್ರೂ ಟಾಪ್. ಸೊ ಇದನ್ನು ನೀವು ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಅಂದರೆ ನಿಮಗೆ ಮೆಷರ್ಮೆಂಟ್ ಎಲ್ಲಿವರೆಗೂ ಬೇಕು ಚೆಸ್ಟ್ ಏರಿಯಾ, ಅಲ್ಲಿವರೆಗೂ ಯು ಹ್ಯಾವ್ ಟು ಕೀಪ್ ಕಂಟಿನ್ಯೂಯಿಂಗ್ ದ ಸೇಮ್ ಸ್ಟಿಚ್, ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ. ಸೊ ನಾವು yarn over, insert your hook, pull out the and yarn over, pull through all the 3 loops. Same, keep repeating. ಈಗ ಎಂಡ್ ಸ್ಟಿಚ್ಚಿಗೆ ಬಂದಿದ್ದೀನಿ, ಲಾಸ್ಟ್ ಒನ್ಗೆ. ಲಾಸ್ಟ್ ಒನ್ನು ಅಷ್ಟೇ ಈ ಥರ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಮತ್ತೆ ನಾನಿಲ್ಲಿ ಟ್ರಿಪಲ್ ಕ್ರೋಶೆ ಡಬಲ್ ಕ್ರೋಶೆ ಹಾಕಿದ್ದೀನಿ. ಡಬಲ್ ಕ್ರೋಶೆ ಯಾಕೆ ಅಂತ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಇದು ಸಡನ್ ಚೇಂಜ್ ಇರಬಾರ್ದು. ಸಡನ್ ಚೇಂಜ್ ಆದರೆ ಅಷ್ಟು ನೀಟ್ ಫಿನಿಶಿಂಗ್ ಬರಲ್ಲ ಅಂತ ಇಲ್ಲಿ ಒಂದು ಲೇಯರ್ ಡಬಲ್ ಕ್ರೋಶೆ ಹಾಕಿ ನೆಕ್ಸ್ಟ್ ಲೇಯರಿಂದ ಅಗೇನ್ ನಾನು ಟ್ರಿಪಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಇಲ್ಲೂ ಹಾಗೆ ಮಾಡ್ತೀನಿ. 1 and 2 ಟರ್ನ್ ಓವರ್ ಮತ್ತು ಡಬಲ್ ಕ್ರೋಶೆ ಲೈಕ್ ದಿಸ್.
ಈಗ ಲಾಸ್ಟ್ ಸ್ಟಿಚ್ಚಲ್ಲೂ ನಾನು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನಮ್ಮ ಡಬಲ್ ಕ್ರೋಶೆ ಕಂಪ್ಲೀಟ್ ಆಗಿದೆ. ಈಗ ಮತ್ತೆ ಇನ್ನೊಂದು ನೆಕ್ಸ್ಟ್ ಇದರಲ್ಲಿ ನಾನು ಟ್ರಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 2 and 3 turn over, 1 2, insert your hook, pull out the yarn over once and pull through, yarn over thrice and pull through 2 loops twice like this. ಸೇಮ್ ನಾವು ಫಸ್ಟ್ ಏನು ಟ್ರಿಪಲ್ ಕ್ರೋಶೆ ಮಾಡ್ಕೊಂಡ್ವಿ ಅದೇ ಥರ ಸೇಮ್ ರಿಪೀಟ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಕ್ವೈಟ್ ಈಸಿ. ಈ ಪ್ರಾಜೆಕ್ಟ್ನ ನೀವು 1-2 ಡೇಸಲ್ಲೆಲ್ಲ ಮಾಡಿಬಿಡ್ಬೋದು. ಫುಲ್ ಟೈಮ್ ಈ ಪ್ರಾಜೆಕ್ಟಿಗೆ ಕೊಟ್ಟರೆ ಇವನ್ 1 ದಿನದಲ್ಲೂ ನೀವು ಇದನ್ನ ಫಿನಿಶ್ ಮಾಡ್ಬೋದು, ಅಂದರೆ ಇಷ್ಟು ಫಾಸ್ಟಾಗಿ ಮಾಡಿದ್ರೆ. ಇದು ಲಾಸ್ಟ್ ಸ್ಟಿಚ್ಗೆ ಟ್ರಿಪಲ್ ಕ್ರೋಶೆ ಹಾಕಿದೆ. Now this is done. ಈಗ ನೀವು ಟ್ರಿಪಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಆ್ಯಂಡ್ ಡಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ದೀರಾ. ಸೊ ಇಲ್ಲಿಗೆ ಇಷ್ಟು ಏರಿಯಾ ಟ್ರಿಪಲ್ ಕ್ರೋಶೆ ಬರುತ್ತೆ. ನನ್ನ ಮೆಷರ್ಮೆಂಟ್ 1 2, ಸೊ ದಿಸ್ ಈಸ್ ಲೈಕ್ 7.5. ಸೊ ನಾನು 1 2 3 4 5 6 7 8 9 ಸ್ಟಿಚಸ್ 9 ರೋಸ್ ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ ಆ್ಯಂಡ್ ಇಲ್ಲಿ 1 ಸ್ಟಿಚ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ಸೊ ದಟ್ ಈಸ್ 10. ಇಲ್ಲಿಂದ ಇಲ್ಲಿವರೆಗೂ 7.5 ಇದೆ. ಸೊ ಚೆಸ್ಟ್ ಏರಿಯಾ 4, 1 to 4 ಇದೆ. ಸೊ ಇದು 1 2 3 4 5 6 7 8 9 10 11 12 ಸ್ಟಿಚಸ್ ಹಾಕಿದ್ದೀನಿ ಹಾಫ್ ಡಬಲ್ ಕ್ರೋಶೆ. ಮತ್ತು ಇಲ್ಲಿ ಡಬಲ್ ಕ್ರೋಶೆ 1, ಟ್ರಿಪಲ್ ಕ್ರೋಶೆ 2 ಹಾಕಿದ್ದೀನಿ. ಸೊ 2 ಹಾಕಾದ್ಮೇಲೆ ನೆಕ್ಸ್ಟ್ ನಾನು ಇಲ್ಲಿ 1 2 3 4 5 ಸ್ಟಿಚಸ್ನ ಈ ಥರ ಹಾಕಿದ್ದೀನಿ ನೆಕ್ ಏರಿಯಾಗೆ. ಸೊ ಇದನ್ನು ಹೇಗೆ ಮಾಡಿದೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಇದೊಂದು ಸ್ವಲ್ಪ ಹೀಗೆ ಹೋಗುತ್ತೆ, ಕ್ರಾಸ್ ಆಗಿ ಹೋಗುತ್ತೆ, ಸ್ಟ್ರೇಟ್ ಇಲ್ಲ. ಈ ಕ್ರಾಸ್ ಆಗಿ ನಾನು ಹೇಗೆ ಮಾಡ್ಕೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಸೇಮ್ ನೀವು ನೋಡ್ಕೋಬೇಕು, ನಿಮ್ಗೆ ಇಲ್ಲಿಂದ ಬೇಕಾ ವಿ ಶೇಪ್ ಅಂತ. ಒಂದು ನಿಮಿಷ, ನಿಮಗೆ ವಿ ಶೇಪ್ ಇಲ್ಲಿಂದ ಬೇಕಾ ಅಥವಾ ಇಲ್ಲಿಂದ ಬೇಕಾಗುತ್ತಾ ಅಂತ ನೋಡ್ಕೋಬೇಕು. ಅದನ್ನ ನೋಡಿ ನೀವು ಮಧ್ಯಕ್ಕೆ ಸ್ಟಿಚ್ ಮಾರ್ಕರ್ ಹಾಕೋಬೇಕಾಗತ್ತೆ. ಸೊ 1 2 3 4 5 6 7 8 9 10 11 12. ಇಲ್ಲಿ 12 1 2 3 4 5 6 7 8 9 10 11 12 ಟ್ರಿಪಲ್ ಕ್ರೋಶೇಸ್ ಇದೆ. ಮೆಷರ್ಮೆಂಟ್ ವೈಸ್ ನೋಡೋದಾದರೆ ನೀವು ನಿಮಗೆ ವೈಡ್ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕಾಗತ್ತೆ. ಸೊ ನಾನಿಲ್ಲಿ ನಿಮಗೆ ಕೌಂಟ್ ವೈಸ್ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಇದರಲ್ಲಿ ನೋಡಿ, ಇದರಲ್ಲಿ ನಾನು ಮೆಷರ್ಮೆಂಟ್ ವೈಸೇ ತೊಗೊಂಡಿದ್ದೀನಿ. ನನಗೆ 1 to 8 ವೈಡ್ನೆಸ್ ಸಿಕ್ಕಿದೆ ಆ್ಯಂಡ್ ಇಲ್ಲಿ ಡೀಪ್ 1 to 4.5 ಇದೆ. ಸೊ ದಟ್ ಈಸ್ ದ ಮೆಷರ್ಮೆಂಟ್ ಆಫ್ ನೆಕ್. ಇಲ್ಲಿ ನಾವು ಹೇಗೆ ಕೌಂಟ್ ಮಾಡೋಣ ಅಂದರೆ 12 ಇರೋದ್ರಿಂದ 12 / 2 = 6. ಸೊ 6 ಅಂತ ತಗೊಂಡ್ರೆ ಈ ಕಡೆ 3 ಈ ಕಡೆ 3. ಸೊ ವಿಲ್ ಲೀವ್ 2 ಸ್ಟಿಚಸ್ ಆ್ಯಂಡ್ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್. ಇಲ್ಲಿಂದ ಮಾಡೋಣ. ಅದು ಹೇಗೆ ಅಂದರೆ ಈಗ ಇಲ್ಲಿಗೆ ನಮ್ಮ ಸ್ಟಿಚ್ ಎಂಡ್ ಆಗಿದೆ. ಸೊ ನಾನು 3 ಸ್ಟಿಚಸ್ ಹಾಕ್ತಾ ಇದ್ದೀನಿ. ಸಿನ್ಸ್ ನಾವು ಟ್ರಿಪಲ್ ಕ್ರೋಶೆನೇ ಮಾಡೋದ್ರಿಂದ 3 ಸ್ಟಿಚಸ್. I'll turn over and then 1 2 in the second one
ಥರ್ಡ್ ಸ್ಟಿಚ್ ಆಯಿತು. ಸೊ ಈಗ ನಾವು ಫೋರ್ತ್ ಆ್ಯಂಡ್ ಫಿಫ್ತಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. 1 2 ಬಿಟ್ಟು ಇಲ್ಲೂ ಅಷ್ಟೇ 1 2 3 4 5 ಮಾಡ್ತೀವಿ. ಸೊ ಈಗ ಫೋರ್ತ್ ಸ್ಟಿಚ್ಚಲ್ಲಿ 1 2 in the fourth one, yarn over and pull through 2 loops, yarn over and pull through 2 loops. ಈ 2 ಲೂಪ್ಸ್ನ ನೀವು ಹಾಗೆ ಬಿಡಬೇಕು. ನೆಕ್ಸ್ಟ್ ಅಗೇನ್ yarn over twice, insert your hook, come back and then yarn over, pull through 2 loops, over, pull through 2 loops, yarn over and pull through all the 3 loops. ಸೊ ಇವಾಗ ನಿಮಗೆ ವಿ ಶೇಪ್ ಹೋಗ್ತಾ ಇರುತ್ತೆ. ಇದಾದಮೇಲೆ ನೆಕ್ಸ್ಟ್ ನಾವಿದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ. 1 2 ಬಿಟ್ಟು ನೆಕ್ಸ್ಟ್ ಇದನ್ನು ಇದು ಕಂಪ್ಲೀಟ್ ಆದಮೇಲೆ ಈ ಕಡೆ ಸೈಡ್ ನೆಕ್ ಕಂಪ್ಲೀಟ್ ಆದಮೇಲೆ ನಾವು ಇದನ್ನು ಮಾಡ್ತೀವಿ. ಸೊ ಈಗ ನೆಕ್ಸ್ಟ್ ಒನ್ ಸ್ಟಿಚ್ ಹಾಕಿ ಟರ್ನ್ ಓವರ್ and then 1 2. ಇದನ್ನು ನಾರ್ಮಲ್ ಸೇಮ್ ಸ್ಟಿಚಸ್ ಹಾಕೋದು, ಏನೂ ಚೇಂಜಸ್ ಇಲ್ಲ. ಈ 4 ಸ್ಟಿಚಸ್ ಏನೂ ಚೇಂಜಸ್ ಬರಲ್ಲ, ಸೇಮ್ ಟು ಸೇಮ್. ಈಗ ನೆಕ್ಸ್ಟ್ ರೋ 1 2 3 turn, yarn over twice, the next stitch, ಇದನ್ನು ಹಾಗೆ ಬಿಡಬೇಕು. ನೆಕ್ಸ್ಟ್ ಅಗೇನ್ yarn over twice in the next stitch, insert your hook, pull out the yarn over and pull through 2, yarn over and pull through 2, yarn over and pull through 3. ಸೊ ಹೀಗೆ ಇದು ಈ ಥರ ಹೋಗುತ್ತೆ. ನೀವು ನಿಮ್ಗೆ ಎಷ್ಟು ಬೇಕೋ ಲೆಂತು ಅಲ್ಲಿವರೆಗೂ ನೀವು ಅದನ್ನೇ ರಿಪೀಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ನಾನು ಮಾಡಿರೋ ಥರ ಇಲ್ಲಿ ನೋಡಿ, ಇದು ಹೀಗೆ ಹೋಗಿದೆ. ಸೊ ಅದನ್ನೇ ನೀವು ರಿಪೀಟ್ ಮಾಡ್ಕೊಂಡು ಹೋಗಬೇಕು. 1 2 3 4 ಸ್ಟಿಚಸ್ ಮಾಡಿದ್ದೀನಿ ನಾನು ಅದೇ ಥರ. ಸೊ ಸೇಮ್ ಥಿಂಗ್ ಈ ಕಡೆನೂ. ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಅಲ್ಲಿ ಕಟ್ ದ ಯಾರ್ನ್, ಕಟ್ ಇಟ್, ಈ ಥರ ನಾನು ಲಾಕ್ ಮಾಡ್ಕೋತೀನಿ. ಸೊ ಈ ಸೈಡ್ ನೆಕ್ ಆಯಿತು ನಂದು. ಈಗ ನಾನು ಸ್ಲಿಪ್ ನಾಟ್ ಮಾಡ್ಕೊಂಡಿದ್ದೀನಿ. ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್, ಈ ಎಂಡಿಂದ ನಾವು ಸ್ಟಾರ್ಟ್ ಮಾಡೋಣ. ಇವಾಗ ಇನ್ಸರ್ಟ್ ಆಗಿದೆ. ಈಗ 1 2 3 ಈಗ ಸೇಮ್ ರಿಪೀಟ್ ಆಗುತ್ತೆ. ಟ್ರಿಪಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಸೊ ಈಗ ಇನ್ ದ ಫೋರ್ತ್ ಸ್ಟಿಚ್ ಟ್ರಿಪಲ್ ಕ್ರೋಶೆ ಮಾಡುವಾಗ pull out the yarn over, pull through 2 loops, yarn over, pull through 2 loops. ಇವಾಗ ಈ 2 ಲೂಪ್ಸ್ನ ನೀವು ಹಾಗೆ ಬಿಡಬೇಕು. ಅಗೇನ್ yarn over twice, insert your hook, yarn over, pull through 2 loops, yarn over, pull through 2 loops, and then yarn over, pull through all the 3 loops. ಮತ್ತೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. 3 ಸ್ಟಿಚಸ್, turn your work, ಇಲ್ಲಿ yarn over twice, insert your hook, bring out the yarn, then yarn over, pull through 2 loops, yarn over, pull through 2 loops, yarn over, pull through 2 loops. ಸೊ ಇದನ್ನು ನೀವು ರಿಪೀಟ್ ಮಾಡ್ತೀರಾ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ 2 ಲೂಪ್ಸ್ನ ಬಿಟ್ಟು ನೆಕ್ಸ್ಟ್ ಸ್ಟಿಚ್ನ ಸ್ಟಾರ್ಟ್ ಮಾಡ್ತೀರಾ. ಆಮೇಲೆ ಲಾಸ್ಟಲ್ಲಿ ಯು ವಿಲ್ pull through 3 loops. So that is how this continues.
ಇದಾದಮೇಲೆ ನೆಕ್ಸ್ಟ್ ನೀವೇನು ಮಾಡ್ತೀರಾ ಅಂದರೆ, ಸಿ ನೌ ದ ನೆಕ್ ಇಸ್ ಡನ್. ಹಿಂದ್ಗಡೆ ಬ್ಯಾಕ್ ಪೋರ್ಷನ್ ನಾನು ಏನು ಚೇಂಜಸ್ ಇಲ್ಲ, ಕಂಪ್ಲೀಟ್ 1 2 3 4 5 6 7 8 9 10 11 12 13 14 15 16 17 18 19 20 21 ಸ್ಟಿಚಸ್ನು ಫುಲ್ ಟ್ರಿಪಲ್ ಕ್ರೋಶೆನೇ ಮಾಡಿದ್ದೀನಿ. ಇಫ್ ಯು ವಾಂಟ್ ಇನ್ ಬಿಟ್ವೀನ್ ನೀವು ಡಬಲ್ ಕ್ರೋಶೆನೇ ಆ್ಯಡ್ ಮಾಡ್ಕೋಬೋದು, ಅಥವಾ ಇನ್ ಬಿಟ್ವೀನ್ ನೀವು ಸಿಂಗಲ್ ಕ್ರೋಶೆ ಆ್ಯಡ್ ಮಾಡ್ಕೋಬೋದು, ಅಥವಾ ಹಾಫ್ ಡಬಲ್ ಕ್ರೋಶೆನೂ ಆ್ಯಡ್ ಮಾಡ್ಕೋಬೋದು. ಸೊ ಬ್ಯಾಕ್ ಸೈಡ್ ನಾನು ಕಂಪ್ಲೀಟ್ ಟ್ರಿಪಲ್ ಕ್ರೋಶೆನ ಹಾಕಿದ್ದೀನಿ. ಸೊ ಎರಡು ಸೈಡ್ಸ್ ನೀವು ಮಾಡ್ಕೋಬೇಕು. ಈಗ ನಾನು ಇದನ್ನೇನು ಮಾಡ್ಕೊಂಡೆ, ಒಂದು ಸೈಡ್ ಫ್ರಂಟ್ ಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಫ್ರಂಟ್ ಬರುತ್ತೆ, ಇದು ಬ್ಯಾಕ್ ಪೋರ್ಷನ್ ಬರುತ್ತೆ. ಸೊ ಎರಡೂ ಮಾಡಿಕೊಂಡು ನೀವು ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಹೇಗೆ ಮಾಡ್ಕೋಬೇಕಂತ ನಾನು ತೋರಿಸ್ತೀನಿ. ಸೊ ಎರಡು ಪೋರ್ಷನ್ಸ್ನು ನೀವು ಸೈಡ್ಸ್ನ ಅಟ್ಯಾಚ್ ಮಾಡಬೇಕು. ನಿಮಗೆ ಸ್ಲೀವ್ಸ್ ಮೆಷರ್ಮೆಂಟ್ ನೀವು ನೋಡ್ಕೋಬೇಕು, ಸ್ಲೀವ್ಸ್ ಮೆಷರ್ಮೆಂಟ್ ಎಷ್ಟು ಬರುತ್ತೆ ಅಂತ. ಸೊ ನಿಮಗೆ ಒನ್ಸ್ ಸ್ಲೀವ್ಸ್ ಮೆಷರ್ಮೆಂಟ್ ಸಿಕ್ಕ ಮೇಲೆ, ಅಂದರೆ ಈ ಥರ ಸ್ಲೀವ್ಸ್ ಮೆಷರ್ಮೆಂಟ್ನ ನೋಡ್ಕೋಬೇಕು. ಇಲ್ಲಿ ನನ್ನ ಮೆಷರ್ಮೆಂಟ್ 13.5 ಇದೆ, 13.5 14 ಇದೆ. ಸೊ ನೀವು ಅಂದರೆ ಲೂಸ್ ಆಗಿ ಹಿಡ್ಕೋಬೇಕು ನೀವು ಮೆಷರ್ಮೆಂಟ್ನ, ತುಂಬ ಟೈಟ್ ಆಗೂ ಇರಬಾರ್ದು. ಲೂಸ್ ಆಗಿದ್ರೆ, ಬಿಕಾಸ್ ನಾನು ಓವರ್ ಸೈಜ್ಡ್ ಟೀ ಶರ್ಟ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಲೂಸ್ ಆಗೇನೆ ನನ್ನ ಮೆಷರ್ಮೆಂಟ್ನ ತೊಗೊಂಡಿದ್ದೆ. ಸೊ ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಸ್ವಲ್ಪ ಲೂಸ್ ಆಗಿದ್ರೇ ಬೆಟರ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಅಷ್ಟು ಮೆಷರ್ಮೆಂಟ್ಗೆ ನೀವು ಬಿಟ್ಕೋಬೇಕು. ಇದನ್ನು, ಈ ಪೋರ್ಷನ್ನ ನೀವು ಸ್ಟಿಚ್ ಹಾಕಬಾರ್ದು, ಹಾಗೆ ಬಿಡಬೇಕು. ಓನ್ಲಿ ಟಿಲ್ ಹಿಯರ್ ಯು ಹ್ಯಾವ್ ಟು ಮೇಕ್ ದ ಸ್ಟಿಚ್. ಹಾಗೆ ಇಲ್ಲಿ ನೆಕ್ ಪೋರ್ಷನ್ ಶೋಲ್ಡರ್ ಹತ್ರ ಬಂದಾಗಲೂ ಅಷ್ಟೇ, ನೆಕ್ ನಿಮ್ಗೆ ಎಷ್ಟು ವೈಡ್ ಬೇಕು ಅದನ್ನು ಬಿಟ್ಕೊಂಡು, ಆ್ಯಂಡ್ ನೀವು ಆಲ್ರೆಡಿ ಇಲ್ಲಿ ಇದ್ದಿರೋದ್ರಿಂದ ಸೊ ಈ ಪೋರ್ಷನ್ನ ನೀವು ಸ್ಟಿಚ್ ಹಾಕೋಬೇಕು. ಅದಾದಮೇಲೆ ಅಗೇನ್ ಇಲ್ಲಿಂದ ಫ್ರಮ್ ಹಿಯರ್ ಆರ್ ಫ್ರಮ್ ಹಿಯರ್ ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ದ ಟ್ರಿಪಲ್ ಕ್ರೋಶೆ. ನಿಮಗೆ ಯಾವ ಲೆಂತ್ವರೆಗೂ ಬೇಕೋ ಆ ಲೆಂತ್ವರೆಗೂ ನೀವು ಟ್ರಿಪಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ತೀರಾ. ಸೊ ಈಗ ಎರಡು ಪೋರ್ಷನ್ನ ಜಾಯಿನ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅಂದರೆ ಇವಾಗ ಒಂದು ಪೋರ್ಷನ್ ಆ್ಯಂಡ್ ಇನ್ನೊಂದು ಪೋರ್ಷನ್ನ ಜೊತೆಗೆ ಜಾಯಿನ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ವಿತ್ ದ ಹೆಲ್ಪ್ ಆಫ್ ನೀಡಲ್. ವಿತ್ ದ ಹೆಲ್ಪ್ ಆಫ್ ದಿಸ್ ನೀಡಲ್ ನೀವು ಜಾಯಿನ್ ಮಾಡ್ಬೋದು. ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಈ ಥರ ನೀವು, ಅಂದರೆ ನಾರ್ಮಲ್ ನಾವು ಹೇಗೆ ಜಾಯಿನ್ ಮಾಡ್ತೀವೋ, ನಾರ್ಮಲ್ ನಾವು ಸ್ಟಿಚಸ್ ಹೇಗೆ ಹಾಕ್ತೀವೋ ಆ ಥರ ಹೀಗೆ ಜಾಯಿನ್ ಮಾಡ್ಕೊಂಡು ಹೋಗ್ಬೋದು. ಈ ಥರನೂ ಜಾಯಿನ್ ಮಾಡ್ಕೊಂಡು ಹೋಗ್ಬೋದು, ಒಂದರಿಂದ ಒಂದು ಹೀಗೆ ಜಾಯಿನ್ ಮಾಡ್ಕೊಂಡು ಹೋಗ್ಬೋದು. ಅಥವಾ ನೀವು ಕ್ರೋಶೆ ಹುಕ್ಕಲ್ಲೇ ಜಾಯಿನ್ ಮಾಡ್ತೀರಾ ಅನ್ನೋದಾದರೆ ಐ ವಿಲ್ ಶೋ ಯು ಹೌ. ಫಸ್ಟು ಸ್ಲಿಪ್ ನಾಟ್ ಮಾಡ್ಕೋಬೇಕು, ಆಮೇಲೆ ಈ ಎರಡು ಸ್ಟಿಚಸ್ ಮಧ್ಯ ಫಸ್ಟ್ ಈ ಸ್ಟಿಚ್ ಒಳಗಡೆಯಿಂದ ಇನ್ಸರ್ಟ್ ಮಾಡಿ ಈ ಥ್ರೆಡ್ ಮಿಡಲಲ್ಲಿರಬೇಕು. ನೆಕ್ಸ್ಟ್ ಇದು ಇದರೊಳಗೆ ಇನ್ಸರ್ಟ್ ಮಾಡಿ ಇವಾಗ ಹೀಗೆ ಮತ್ತೆ ನೆಕ್ಸ್ಟ್ ಸ್ಟಿಚ್ ಇದರೊಳಗಡೆ ಇನ್ಸರ್ಟ್ ಮಾಡಿ ಥ್ರೆಡ್ ಮತ್ತೆ ಮಧ್ಯ ಇರಬೇಕು. ಇದೊಂದು ಡಿಸ್ಟರ್ಬ್ ಮಾಡ್ತಾ ಇದೆ. ಥ್ರೆಡ್ ಮತ್ತೆ ಮಧ್ಯದಲ್ಲಿರಬೇಕು. ಆ ಥ್ರೆಡ್ನ ಮಧ್ಯ ಬಿಟ್ಟು ಇನ್ನೊಂದು ಸ್ಟಿಚ್ಚಲ್ಲಿ ಹಾಕಿ
ಅಗೇನ್ ಇದನ್ನು ಹೀಗೆ ತಗೋಬೇಕು. ಸೊ ಇದು ಹೀಗೆ. ಸೊ ಇದು ಒಂದು ಟೆಕ್ನಿಕ್, ಜಾಯಿನ್ ಮಾಡೋ ಟೆಕ್ನಿಕ್. ಹಾಗೆ ಡಿಫ್ರೆಂಟ್ ಟೆಕ್ನಿಕ್ಸ್ ಇರುತ್ತೆ. ಅದನ್ನು ನಾನು ನೆಕ್ಸ್ಟ್ ಹೋಗ್ತಾ ನಿಮಗೆ ನೆಕ್ಸ್ಟ್ ಟ್ಯುಟೋರಿಯಲ್ಸಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಈ ಪೋರ್ಷನ್ನ ಹೇಗೆ ಕವರ್ ಮಾಡಬೇಕು ಅಂತ ನಾನು ನನ್ನ ಪ್ರೀವಿಯಸ್ ವಿಡಿಯೋಲಿ ತೋರಿಸಿದ್ದೀನಿ. ಇವಾಗ ಒಂದ್ಸರಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಥರ ಎಕ್ಸ್ಟ್ರಾಸ್ ಇರುತ್ತಲ್ಲ, ಅದನ್ನು ನೀವು ಹೇಗೆ ಕವರ್ ಮಾಡಬೇಕು ಅಂತ. ನಿಮ್ಮ ಯಾನ್ ಸೈಜ್ನ ನೋಡ್ಕೊಂಡು ನೀವು ನೀಡಲ್ನ ಚೂಸ್ ಮಾಡಬೇಕು. ಸೊ ಈ ಯಾನಿಗೆ ಈ ನೀಡಲ್ ಸಾಕು. ಸೊ ಇದ್ರೊಳಗಡೆ ಇನ್ಸರ್ಟ್ ಮಾಡಿ, ಯು ಕ್ಯಾನ್ ಗೋ ಬ್ಯಾಕ್ವರ್ಡ್ಸ್ ಲೈಕ್ ದಿಸ್. ಸ್ಟಿಚಸ್ ಒಳಗಡೆ ಹೋಗಿ pull it out like this and then you can cut the extra. ಈ ಥರ ನೀವು ಇದನ್ನು ಹೈಡ್ ಮಾಡ್ಬೋದು. ನೋಡಿದ್ರಲ್ಲ ನಾನು ಈ ಟಾಪ್ನ ಹೇಗೆ ಮಾಡಿದೆ ಅಂತ. ಫಾರ್ ಮೋರ್ ಸಚ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ನಿಮಗೆ ನೆಕ್ಸ್ಟ್ ಯಾವ ಟ್ಯುಟೋರಿಯಲ್ ಬೇಕು ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ನೀವು ಕೇಳಿದ ಹಾಗೆ ಟೂಲ್ಸ್ ಲಿಂಕ್ನ ಹಾಗೆ ಯಾನ್ ಲಿಂಕ್ನ ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್. ನೀವು ನನ್ನ ಟ್ಯುಟೋರಿಯಲ್ಸ್ನ ನೋಡಿಕೊಂಡು ಎಷ್ಟು ಕಲ್ತಿದ್ದೀರೋ, ಅದರಿಂದ ಯಾವ ಪ್ರಾಜೆಕ್ಟ್ಸ್ ಮಾಡ್ತಿರೋ ಅದ್ರ ಪಿಕ್ಚರ್ಸ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸಿ. ಐ ವಿಲ್ ಬಿ ವೆರಿ ಹ್ಯಾಪಿ. ನಾನು ಅದನ್ನು ನನ್ನ ಸ್ಟೇಟಸಲ್ಲಿ ಪೋಸ್ಟ್ ಮಾಡ್ತೀನಿ. ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಜಾಸ್ತಿ ವೀಡಿಯೋಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.